ಆದಂತ ಉಮೇಶ್ ಮೇಟಿ ಅವರೇ, ಈ ಚುನಾವಣೆ ಬರಬಾರ್ದಾಗಿತ್ತು. ನಮ್ಮ ನೆಚ್ಚಿನ ನಾಯಕರು ಆದಂತ ಹುಲ್ಲಪ್ಪ ಮೇಟಿ ಅವರು ಇವತ್ತು ಅವರ ನಿಧನದಿಂದ ತೆರವ ಸ್ಥಳಕ್ಕೆ ಅವರ ಸುಪುತ್ರನಾದಂತ ಉಮೇಶ್ ಮೇಟಿ ಅವರನ್ನ ನಿಲ್ಲಿಸಿ ಅವರನ್ನ ಗೆಲ್ಲಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದಿದ್ದಾರೆ. ತಾವೆಲ್ಲರೂ ಕೋರಿದ್ದೀರಿ. ನಮ್ಮ ವಕೀಲರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಸ್ವಲ್ಪ ನಾನು ಎರಡೇ ಮಾತಿನಲ್ಲಿ ಮುಗಿಸ್ತೇನೆ. ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ತಾಂಡಾದ ಜನರಿಗೆ ಪಟ್ಟ ಕೊಟ್ಟಿಲ್ಲ ಅನ್ನುವ ಮಾತನ್ನ ಹೇಳಿದ್ರು. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಪರವಾನಗಿ ಪಡೆದು ಹಿಂದಿನ ಸಾರಿ ಇದೇ ಮುಖ್ಯಮಂತ್ರಿಗಳು ಇದ್ದಾಗ ಹಾಡಿ ಹಟ್ಟಿ ತಾಂಡಾಗಳಿಗೆ ಪಟ್ಟ ಕೊಡಬೇಕು ಅಂದು ದೇವರಾಜ್ ಅರಸರವರು ಇದ್ದಾಗ ಹೇಳ್ತಾರೆ. ಅಂದು ದೇವರಾಜ್ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಉಳುವ ಮನೆ ಭೂಮಿಯ ಒಡೆಯ ಅಂತ ಭೂಮಿಗೆ ಪಟ್ಟ ಕೊಟ್ಟಿದ್ರು. ಈಗ ವಾಸಿಸುವನೇ ಮನೆಯ ಒಡೆ ಎನ್ನುವ ಕಾನೂನನ್ನು ಏನಾದರೂ ದೇಶದಲ್ಲಿ ತಂದಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಕಾಲದಲ್ಲಿ ಹಿಂದಿನ ಸಾಧನೆ ಆಗಿದೆ. ಆದ್ದರಿಂದ ಈಗಾಗಲೇ ವಿಜಯನಗರದಲ್ಲಿ 1 ಲಕ್ಷ ಜನರಿಗೆ ಪಟ್ಟ ಕೊಟ್ಟಿದ್ವಿ. 7ನೇ ತಿಂಗಳು ಜನವರಿಯಲ್ಲಿ 14ನೇ ತಾರೀಕು ಫೆಬ್ರವರಿಯಲ್ಲಿ ಹಾವೇರಿ ನಗರದಲ್ಲಿ 1 ಲಕ್ಷ ಜನರಿಗೆ ಪಟ್ಟವನ್ನು ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಯಾರ್ಯಾರು ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು, ಅದು ಸರ್ಕಾರಿ ಭೂಮಿ ಆಗಿರ್ಬೋದು, ಸಾಹುಕಾರ ಭೂಮಿ ಆಗಿರ್ಬೋದು, ಯಾವುದೇ ಭೂಮಿ ಆಗಿದ್ರೂ ಸಹಿತ ಅವರಿಗೆ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಆಗಿದೆ. ಇನ್ನು ಕೆಲವು ಜನರಿಗೆ ಸರ್ಕಾರಿ ಫಾರೆಸ್ಟ್ನಲ್ಲಿ ವಾಸವಾಗಿದ್ದವರಿಗೆ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಅವರಿಗೂ ಕೂಡ ಪಟ್ಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ರೆವಿನ್ಯೂ ಲ್ಯಾಂಡ್ ಅನ್ನು ಮುಗಿಸಿದ್ದೇವೆ. ಸ್ವಲ್ಪ ದಿವಸಗಳಲ್ಲಿ, ಮುಂದಿನ ದಿನಗಳಲ್ಲಿ ಯಾರ್ಯಾರು ಫಾರೆಸ್ಟ್ ನಲ್ಲಿ ವಾಸವಾಗಿದ್ದಾರೆ ಅವರಿಗೂ ಕೂಡ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ. ಇವತ್ತು ಸಂತ ಸೇವಾಲಾಲರ ಜಯಂತಿಯನ್ನ ಸರ್ಕಾರಿ ಜಯಂತಿಯನ್ನಾಗಿ ಮಾಡಿ ಆದೇಶ ಹೊರಡಿಸಿ ಇವತ್ತು ಸೂರ್ಯಗೊಂಡನ ಕೊಪ್ಪದಲ್ಲಿ ಕಳೆದ ಬಾರಿ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿಗಳನ್ನ ಯಾರ್ಯಾರು ಬಡವರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕಾಗೋದಿಲ್ಲ, ಅವರು ಗುಳೆ ಹೋಗ್ತಾರೆ. ಗುಳೆ ಹೋಗುವವರ ಮಕ್ಕಳಿಗೆ 700 ಜನ ಮಕ್ಕಳಿಗೆ ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲು 1ನೇ ಕ್ಲಾಸ್ನಿಂದ PUC ವರೆಗೆ ಅಲ್ಲೇ ಬಿಟ್ಟು ಹೋದ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಈಗಾಗಲೇ ಮಾಡಿ ಕೆಲಸ ಕೂಡ ಪ್ರಾರಂಭವಾಗಿದೆ. ಇದೇ ವರ್ಷ ಮಕ್ಕಳನ್ನ ಅಡ್ಮಿಷನ್ ಕೂಡ ಮಾಡಿದ್ದೇವೆ. ಎಲ್ಲ ವಿಚಾರಗಳಲ್ಲಿ ನಾನೇನು ಹೆಚ್ಚು ಮಾತನಾಡಿದೆ. ಪಂಚಭಾಗ್ಯಗಳನ್ನು ಕೊಟ್ಟು, ಭೂ ಗ್ಯಾರಂಟಿಯನ್ನು ಕೊಟ್ಟು ನಮ್ಮೆಲ್ಲರ ಜೊತೆಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ತಾವೆಲ್ಲರೂ ಸೇರಿ ಉಮೇಶ್ ಮೇಟಿ ಅವರನ್ನ ಅತ್ಯಂತ ಬಹುಮತದಿಂದ ಆರಿಸಿಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು, ಹಿಂದಿನ ಅವರ ತಂದೆಯವರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯರಾಗಿ ಸಮುದಾಯದ ಜೊತೆಗಿದ್ದು, ಕೇವಲ ಲಂಬಾಣಿ ಸಮುದಾಯ ಮಾತ್ರವಲ್ಲ ಎಲ್ಲ ಸಮುದಾಯದವರ ಜೊತೆಗೆ ಅವರು ಹೇಗಿದ್ರು ಅನ್ನೋದನ್ನು ನಾನು ಅವರ ಜೊತೆಗೆ ಕೂಡ ಮಂತ್ರಿಯಾಗಿದ್ದೆ, ಅವರ ಜೊತೆಗೆ ಶಾಸಕನಾಗಿದ್ದೆ. ಹೀಗಾಗಿ ಅವರ ಬಗ್ಗೆ ಹೆಚ್ಚು ಅನುಕಂಪ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಉಮೇಶ್ ಮೇಟಿ ಅವರನ್ನು ತಂದು ಶಾಸಕರನ್ನಾಗಿ ಮಾಡಿ ವಿಧಾನಸೌಧಕ್ಕೆ ಕಳಿಸ್ತೀರಿ ಅಂತ ನಾನು ಇಡೀ ಸಮುದಾಯದ ಪರವಾಗಿ ವಿನಂತಿ ಮಾಡಿಕೊಂಡು, ಇನ್ನು 2-3 ದಿವಸ ನಾನು ಇಲ್ಲೇ ಇದ್ದು ಎಲ್ಲ ತಾಂಡೆಗಳಿಗೆ ಬಂದು ನಿಮ್ಮೆಲ್ಲರಿಗೆ ವೈಯಕ್ತಿಕವಾಗಿ ಮತವನ್ನು ಕೇಳ್ತೇನೆ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.